ಅದು ಬಡವರ ಪಾಲಿಗೆ ಸಂಜೀವಿನಿ ಆಗಬೇಕಾದ ಆಸ್ಪತ್ರೆ. ಆದ್ರೆ ಅಲ್ಲಿ ಭ್ರಷ್ಟಾಚಾರ, ಲಂಚಾವತಾರ ಹೇಗೆ ತಾಂಡವ ಆಡ್ತಿದೆ ಅಂತ ಹೇಳಿದ್ರೆ, ಸತ್ತೋಗಿದ್ದಾರೆ ವ್ಯಕ್ತಿ, ಆ ವ್ಯಕ್ತಿಯ ಹೆಣವನ್ನ ಕುಟುಂಬದವರಿಗೂ ಕೊಡೋದಕ್ಕೂ ಕೂಡ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ವರದಿ ಮಾಡಿ ಆದ ನಂತರ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಆ ಸಿಬ್ಬಂದಿ ಮೇಲೆ ಏನ್ ಕ್ರಮ ಕೈಗೊಂಡ್ರು ಗೊತ್ತಾ ನಿಮಗೆ? ಈ ವರದಿ ನೋಡಿ. ಕಿಮ್ಸ್ನಲ್ಲಿ ಹಣ ಪ್ಯಾಕ್ ಮಾಡಿಕೊಡುವುದಕ್ಕೂ ಹಣದ ಬೇಡಿಕೆ. ಸಿಬ್ಬಂದಿಯ ಹಣದಾಹ ಬಯಲು ಮಾಡಿದ ರಿಪಬ್ಲಿಕ್ ಕನ್ನಡ. ಹೀಗೆ ಹಣವನ್ನ ಮುಂದಿಟ್ಟುಕೊಂಡು ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರೋ ಈತ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಡಿ ಗ್ರೂಪ್ ಸಿಬ್ಬಂದಿ ವಿಜಯ್ ಕುಮಾರ್. ಕಿಮ್ಸ್ ಆಸ್ಪತ್ರೆಯಲ್ಲಿ ಅದ್ಯಾವ ಪರಿ ಲಂಚಾವತಾರ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷ್ಯ ಸಾಕು. ಅನಾರೋಗ್ಯದಿಂದ ಮೃತಪಟ್ಟಿರುವಂತಹ ಹಣವನ್ನ ಪ್ಯಾಕ್ ಮಾಡೋದ್ರಿಂದ ಹಣ ಆಂಬ್ಯುಲೆನ್ಸ್ ಇಡೋ ತನಕ ಇಲ್ಲಿ ಕೈ ಬಿಸಿ ಮಾಡಲೇಬೇಕಂತೆ. ಕೈ ತೆಗ್ರಿ ಹಾಕಿನ ತಗ ಮತ್ತೆ ಎಷ್ಟು ಹಾಕ್ಬೇಕು ಹೇಳ? 400 ಹಾಕು ಪನಿ ಹಾಕ್ತಾರ ಮುಚ್ಚ ಜಲ್ ಟೈಮ್ ಐತೆ ಹೋಗ್ಬೇಕಲ್ಲ ಮುಂದೆ. ನಾವು ಇಲ್ಲೇ ಐತೆ ನಮ್ಮೂರ ಗಾಡಿಯನ್ನು ಬಿಡು ಬಾಡಿಗೆ ಇದು ಮಾಡಿ ನೀವು ಹೆಂಗಿದ್ದೆ. ಹುಬ್ಬಳ್ಳಿಯ ಕಿಮ್ಸ್ ಅಂದ್ರೆ ಅದು ಉತ್ತರ ಕರ್ನಾಟಕದ ಪಾಲಿನ ಆಶಾ ಕಿರಣ. ಆದ್ರೆ ಅಲ್ಲಿ ಕೆಲಸ ಮಾಡೋ ಇಂತಹ ಲಜ್ಜೆಗೆಟ್ಟ ಹಣದಾಹಿಗಳು ಆಸ್ಪತ್ರೆಯ ಹೆಸರಿಗೆ ಮಸಿ ಬಳಿಯುತ್ತಿದ್ದಾರೆ. ಬಾಗಲಕೋಟೆಯ ಬಡ ಮಹಿಳೆಯೊಬ್ಬರು ಪಿತ್ತಕೋಶದ ಸಮಸ್ಯೆಯಿಂದ ಕಿಮ್ಸ್ನಲ್ಲಿ ಮೃತಪಟ್ಟಿದ್ದಾರೆ. ಮೊದಲೇ ನೊಂದಿದ್ದ ಕುಟುಂಬಕ್ಕೆ ಇಲ್ಲಿನ ಡಿ ಗ್ರೂಪ್ ಸಿಬ್ಬಂದಿ ಹಣಕ್ಕಾಗಿ ಪೀಡಿಸಿದ್ದಾನೆ. ಹಣ ಪ್ಯಾಕ್ ಮಾಡಿಕೊಡೋದಕ್ಕೆ ವಿಜಯ್ ಕುಮಾರ್ 500 ರೂಪಾಯಿ ಬೇಡಿಕೆ ಇಟ್ಟು ಕೊನೆಗೆ 200 ರೂಪಾಯಿ ಫೋನ್ ಪೇ ಮೂಲಕ ಕಿತ್ತುಕೊಂಡಿದ್ದಾನೆ. ಮಾನವೀಯತೆಯನ್ನೇ ಮರೆತ ಹಣದಾಹಿ ಡಿ ಗ್ರೂಪ್ ಸಿಬ್ಬಂದಿಯ ಲಂಚಾವತಾರದ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿದೆ. ವರದಿ ಪ್ರಸಾರವಾಗ್ತಾ ಇದ್ದಂತ ಹಾಗೆ ಫೀಲ್ಡ್ಗೆ ಇಳಿದಂತಹ ಕಿಮ್ಸ್ ನಿರ್ದೇಶಕರು ಸಿಬ್ಬಂದಿ ವಿಜಯ್ ಕುಮಾರ್ನನ್ನ ಮನೆಗೆ ಕಳುಹಿಸಿದ್ದಾರೆ. ಗುತ್ತಿಗೆ ಕಂಪನಿ ಮೂಲಕ ನೇಮಕವಾಗಿದ್ದ ಸಿಬ್ಬಂದಿಯಾಗಿರೋ ಕಾರಣ ಗುತ್ತಿಗೆ ಕಂಪನಿಗೂ ನಿರ್ದೇಶಕರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಆಂಬ್ಯುಲೆನ್ಸ್ ಹಾಕ್ಲಿಕ್ಕೆ ವಾರ್ಡ್ಬಾಯ್ನ ತಗೊಂಡ್ಬಂದಿದ್ದಾನೆ ಇದರಿಂದ ಹಾಸ್ಪಿಟಲ್ ಒಳಗಡೆಯಿಂದ. ಆಂಬ್ಯುಲೆನ್ಸ್ ಶಿಫ್ಟ್ ಮಾಡಿದಾಗ ಅವ್ನ ಮಾತುಕತೆಗಳನ್ನ ನಾನು ಕೇಳಿದೆ. ಹೀಗಾಗಿ ಅವ್ರು ವಿಜಯ್ ಕುಮಾರ್ ಅವರ ಹೆಸರು ನನಗೆ ಗೊತ್ತಾಯ್ತು. ಅದು ಸಂಬಂಧಪಟ್ಟವರ ಏಜೆನ್ಸಿ ವರ್ಕರ್ ಅವರು, ನಾಟ್ ಗವರ್ಮೆಂಟ್ ಸ್ಟಾಫ್, ಏಜೆನ್ಸಿ ವರ್ಕರ್ನಿಂದ ಆಗಿದೆ ಅದು ಸೂಪರ್ವೈಸರ್ಸ್ ಕರೆಸಿ ಈಗ ಆಲ್ರೆಡಿ ಎಂಕ್ವೈರಿ ಮಾಡಿದ್ದೀನಿ. ಅವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಕ್ಕೆ ಹೇಳಿದ್ದೀನಿ. ಮೆಡಿಕಲ್ PMSS ಸೂಪರಿಂಟೆಂಡೆಂಟ್ ರಾಜಶೇಖರ್ ಅವರಿಗೂ ಕೂಡ ಇದ್ರ ಬಗ್ಗೆ ಗಮನಕ್ಕೆ ತಂದಿದ್ದೀನಿ. ಅವರೊಂದು ಕಮಿಟಿ ಮಾಡಿಬಿಟ್ಟು ಆ ಏಜೆನ್ಸಿ ಸೂಪರ್ವೈಸರ್ ಕರೆದು ಆ ವಿಜಯ್ ಕುಮಾರ್ ಗೊಲ್ಲಪ್ಪಳನ್ನು ಕನ್ಫರ್ಮ್ ಮಾಡಿಕೊಂಡು ಅವನ ಮೊಬೈಲ್ ಅನ್ನು ಚೆಕ್ ಮಾಡಿ ಅದು ತಗೊಂಡಿದ್ದ ಬಗ್ಗೆ ಖಾತ್ರಿ ಮಾಡಿಕೊಂಡು ಅವ್ರ ಶಿಸ್ತು ಕ್ರಮ ತೆಗೆದುಕೊಂಡು ಅವನ ಕೆಲಸ ತೆಗೆದುಹಾಕಲಿಕ್ಕೆ ನಾನು ನಿರ್ದೇಶನ ಆಲ್ರೆಡಿ ಕೊಟ್ಟಿದ್ದೀನಿ. ಮಾನವೀಯತೆಯನ್ನ ಮರೆತು ಹೆಣದ ಮೂಲಕ ಹಣ ಮಾಡೋದಕ್ಕೆ ಹೋದ ಸಿಬ್ಬಂದಿ ಮನೆಗೆ ಹೋಗಿದ್ದಾನೆ. ಆದರೆ ಇಂತಹ ಅದೆಷ್ಟೋ ಕ್ರಿಮಿಗಳು ಇನ್ನೂ ನಮ್ಮ ಸುತ್ತಮುತ್ತ ಇದ್ದು ಅವರಿಗೆ ಇದೊಂದು ಎಚ್ಚರಿಕೆಯ ಗಂಟೆಯಾಗಿದೆ. ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಅದು ಬಡವರ ಪಾಲಿಗೆ ಸಂಜೀವಿನಿ ಆಗಬೇಕಾದ ಆಸ್ಪತ್ರೆ. ಆದ್ರೆ ಅಲ್ಲಿ ಭ್ರಷ್ಟಾಚಾರ, ಲಂಚಾವತಾರ ಹೇಗೆ ತಾಂಡವ ಆಡ್ತಿದೆ ಅಂತ ಹೇಳಿದ್ರೆ, ಸತ್ತೋಗಿದ್ದಾರೆ ವ್ಯಕ್ತಿ, ಆ ವ್ಯಕ್ತಿಯ ಹೆಣವನ್ನ ಕುಟುಂಬದವರಿಗೂ ಕೊಡೋದಕ್ಕೂ ಕೂಡ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ವರದಿ ಮಾಡಿ ಆದ ನಂತರ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಆ ಸಿಬ್ಬಂದಿ ಮೇಲೆ ಏನ್ ಕ್ರಮ ಕೈಗೊಂಡ್ರು ಗೊತ್ತಾ ನಿಮಗೆ? ಈ ವರದಿ ನೋಡಿ. ಕಿಮ್ಸ್ನಲ್ಲಿ ಹಣ ಪ್ಯಾಕ್ ಮಾಡಿಕೊಡುವುದಕ್ಕೂ ಹಣದ ಬೇಡಿಕೆ. ಸಿಬ್ಬಂದಿಯ ಹಣದಾಹ ಬಯಲು ಮಾಡಿದ ರಿಪಬ್ಲಿಕ್ ಕನ್ನಡ. ಎಷ್ಟು ಹಾಕ್ಬೇಕು ಹೇಳ? 400 ಹಾಕು ಪನಿ ಹಾಕ್ತಾರ ಮುಚ್ಚ ಜಲ್ ಟೈಮ್ ಐತೆ ಹೋಗ್ಬೇಕಲ್ಲ ಮುಂದೆ. ನಾವು
ಹೀಗೆ ಹೆಣವನ್ನ ಮುಂದಿಟ್ಟುಕೊಂಡು ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರೋ ಈತ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಡಿ ಗ್ರೂಪ್ ಸಿಬ್ಬಂದಿ ವಿಜಯ್ ಕುಮಾರ್. ಕಿಮ್ಸ್ ಆಸ್ಪತ್ರೆಯಲ್ಲಿ ಅದ್ಯಾವ ಪರಿ ಲಂಚಾವತಾರ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷ್ಯ ಸಾಕು. ಅನಾರೋಗ್ಯದಿಂದ ಮೃತಪಟ್ಟಿರುವಂತಹ ಹೆಣವನ್ನ ಪ್ಯಾಕ್ ಮಾಡೋದ್ರಿಂದ ಹೆಣ ಆಂಬ್ಯುಲೆನ್ಸ್ ಇಡೋ ತನಕ ಇಲ್ಲಿ ಕೈ ಬಿಸಿ ಮಾಡಲೇಬೇಕಂತೆ. ಕೈ ತೆಗ್ರಿ ಹಾಕಿನ ತಗ ಮತ್ತೆ 200 ಎಷ್ಟು ಹಾಕ್ಬೇಕು ಹೇಳ 400 ಹಾಕು ಪನಿ ಹಾಕ್ತಾವ್ರ ಮುಚ್ಚ ಜಲ್ ಟೈಮ್ ಐತೆ ಹೋಗ್ಬೇಕ ಮುಂದೆ ನಾವು ಇಲ್ಲೇ ಐತೆ ನಮ್ಮೂರ ಇದು ಮಾಡ್ಕೊಂಡು ಗಾಡಿಯನ್ನು ಬಿಡ್ಬೇಕು ಬಾಡಿಗೆ ಇದು ಮಾಡಿ ನೀವು ಹೆಂಗಿದ್ದೆ. ಹುಬ್ಬಳ್ಳಿಯ ಕಿಮ್ಸ್ ಅಂದ್ರೆ ಅದು ಉತ್ತರ ಕರ್ನಾಟಕದ ಪಾಲಿನ ಆಶಾ ಕಿರಣ. ಆದ್ರೆ ಅಲ್ಲಿ ಕೆಲಸ ಮಾಡೋ ಇಂತಹ ಲಜ್ಜೆಗೆಟ್ಟ ಹಣದಾಹಿಗಳು ಆಸ್ಪತ್ರೆಯ ಹೆಸರಿಗೆ ಮಸಿ ಬಳಿಯುತ್ತಿದ್ದಾರೆ. ಬಾಗಲಕೋಟೆಯ ಬಡ ಮಹಿಳೆಯೊಬ್ಬರು ಪಿತ್ತಕೋಶದ ಸಮಸ್ಯೆಯಿಂದ ಕಿಮ್ಸ್ನಲ್ಲಿ ಮೃತಪಟ್ಟಿದ್ದಾರೆ. ಮೊದಲೇ ನೊಂದಿದ್ದ ಕುಟುಂಬಕ್ಕೆ ಇಲ್ಲಿನ ಡಿ ಗ್ರೂಪ್ ಸಿಬ್ಬಂದಿ ಹಣಕ್ಕಾಗಿ ಪೀಡಿಸಿದ್ದಾನೆ. ಹಣ ಪ್ಯಾಕ್ ಮಾಡಿಕೊಡೋದಕ್ಕೆ ವಿಜಯ್ ಕುಮಾರ್ 500 ರೂಪಾಯಿ ಬೇಡಿಕೆ ಇಟ್ಟು ಕೊನೆಗೆ 200 ರೂಪಾಯಿ ಫೋನ್ ಪೇ ಮೂಲಕ ಕಿತ್ತುಕೊಂಡಿದ್ದಾನೆ. ಮಾನವೀಯತೆಯನ್ನೇ ಮರೆತ ಹಣದಾಹಿ ಡಿ ಗ್ರೂಪ್ ಸಿಬ್ಬಂದಿಯ ಲಂಚಾವತಾರದ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿದೆ. ವರದಿ ಪ್ರಸಾರವಾಗ್ತಾ ಇದ್ದಂತ ಹಾಗೆ ಫೀಲ್ಡ್ಗೆ ಇಳಿದಂತಹ ಕಿಮ್ಸ್ ನಿರ್ದೇಶಕರು ಸಿಬ್ಬಂದಿ ವಿಜಯ್ ಕುಮಾರ್ನನ್ನ ಮನೆಗೆ ಕಳುಹಿಸಿದ್ದಾರೆ. ಗುತ್ತಿಗೆ ಕಂಪನಿ ಮೂಲಕ ನೇಮಕವಾಗಿದ್ದ ಸಿಬ್ಬಂದಿಯಾಗಿರೋ ಕಾರಣ ಗುತ್ತಿಗೆ ಕಂಪನಿಗೂ ನಿರ್ದೇಶಕರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಆಂಬ್ಯುಲೆನ್ಸ್ ನಲ್ಲಿ ಹಾಕ್ಲಿಕ್ಕೆ ಒಡವೆನ ತಗೊಂಡ್ಬಂದಿದ್ದಾನೆ. ಇದರಿಂದ ಹಾಸ್ಪಿಟಲ್ ಒಳಗಡೆಯಿಂದ ಆಂಬ್ಯುಲೆನ್ಸ್ ಶಿಫ್ಟ್ ಮಾಡಿದಾಗ ಅವ್ನ ಮಾತುಕತೆಗಳನ್ನ ನಾನು ಕೇಳಿದೆ. ಹೀಗಾಗಿ ಅವ್ರ ವಿಜಯ್ ಕುಮಾರ್ ಅವರ ಹೆಸರು ನಮಗೆ ಗೊತ್ತಾಯ್ತು. ಅದು ಸಂಬಂಧಪಟ್ಟ ಅವರ ಏಜೆನ್ಸಿ ವರ್ಕರ್ ಅವರು ನಾಟಕ ಗೌರ್ಮೆಂಟ್ ಸ್ಟಾಫ್ ಏಜೆನ್ಸಿ ವರ್ಕರ್ ನಿಂದ ಆಗಿದೆ. ಅದು ಸೂಪರ್ವೈಸರ್ಸ್ ಕರೆಸಿ ಈಗ ಆಲ್ರೆಡಿ ಎಂಕ್ವೈರಿ ಮಾಡಿದ್ದೀನಿ. ಅವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಿಕ್ಕೆ ಹೇಳಿದ್ದೀನಿ. ಮೆಡಿಕಲ್ PMSS ಸೂಪರಿಂಟೆಂಡೆಂಟ್ ರಾಜಶೇಖರ್ ಅವರಿಗೂ ಕೂಡ ಇದ್ರ ಬಗ್ಗೆ ಗಮನಕ್ಕೆ ತಂದಿನಿ. ಅವರೊಂದು ಕಮಿಟಿ ಮಾಡಿಬಿಟ್ಟು ಆ ಏಜೆನ್ಸಿ ಸೂಪರ್ವೈಸರ್ ಕರೆದು ಆ ವಿಜಯ್ ಕುಮಾರ್ ಗೊಲ್ಲಪ್ಪಳನ್ನು ಕನ್ಫರ್ಮ್ ಮಾಡಿಕೊಂಡು ಅವ್ನ ಮೊಬೈಲ್ ಅನ್ನು ಚೆಕ್ ಮಾಡಿ ತಗೊಂಡಿದ್ದ ಬಗ್ಗೆ ಖಾತ್ರಿ ಮಾಡಿಕೊಂಡು ಅವ್ನ ಶಿಸ್ತು ಕ್ರಮ ತೆಗೆದುಕೊಂಡು ಅವ್ನ ಕೆಲಸ ತೆಗೆದಾಕ್ಲಿಕ್ಕೆ ನಾನು ನಿರ್ದೇಶನ ಆಲ್ರೆಡಿ ಕೊಟ್ಟಿದ್ದೀನಿ. ಮಾನವೀಯತೆಯನ್ನ ಮರೆತು ಹೆಣದ ಮೂಲಕ ಹಣ ಮಾಡೋದಕ್ಕೆ ಹೋದ ಸಿಬ್ಬಂದಿ ಮನೆಗೆ ಹೋಗಿದ್ದಾನೆ. ಆದರೆ ಇಂತಹ ಅದೆಷ್ಟೋ ಕ್ರಿಮಿಗಳು ಇನ್ನೂ ನಮ್ಮ ಸುತ್ತಮುತ್ತ ಇದ್ದು ಅವರಿಗೆ ಇದೊಂದು ಎಚ್ಚರಿಕೆಯ ಗಂಟೆಯಾಗಿದೆ. ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಅದು ಬಡವರ ಪಾಲಿಗೆ ಸಂಜೀವಿನಿ ಆಗಬೇಕಾದ ಆಸ್ಪತ್ರೆ. ಆದ್ರೆ ಅಲ್ಲಿ ಭ್ರಷ್ಟಾಚಾರ, ಲಂಚಾವತಾರ ಹೇಗೆ ತಾಂಡವ ಆಡ್ತಿದೆ ಅಂತ ಹೇಳಿದ್ರೆ, ಸತ್ತೋಗಿದ್ದಾರೆ ವ್ಯಕ್ತಿ, ಆ ವ್ಯಕ್ತಿಯ ಹೆಣವನ್ನ ಕುಟುಂಬದವರಿಗೂ ಕೊಡೋದಕ್ಕೂ ಕೂಡ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ವರದಿ ಮಾಡಿ ಆದ ನಂತರ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಆ ಸಿಬ್ಬಂದಿ ಮೇಲೆ ಏನ್ ಕ್ರಮ ಕೈಗೊಂಡ್ರು ಗೊತ್ತಾ ನಿಮಗೆ? ಈ ವರದಿ ನೋಡಿ. ಕಿಮ್ಸ್ನಲ್ಲಿ ಹಣ ಪ್ಯಾಕ್ ಮಾಡಿಕೊಡುವುದಕ್ಕೂ ಹಣದ ಬೇಡಿಕೆ. ಸಿಬ್ಬಂದಿಯ ಹಣದಾಹ ಬಯಲು ಮಾಡಿದ ರಿಪಬ್ಲಿಕ್ ಕನ್ನಡ. 200 ಎಷ್ಟು ಹಾಕ್ಬೇಕು ಹೇಳ 400 ಹಾಕು ಪನಿ ಹಾಕ್ತಾವ್ರ ಮುಚ್ಚ ಜಲ್ ಟೈಮ್ ಐತೆ ಹೋಗ್ಬೇಕ ಮುಂದೆ ನಾವು. ಹೀಗೆ ಹೆಣವನ್ನ ಮುಂದಿಟ್ಟುಕೊಂಡು ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರೋ ಈತ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಡಿ ಗ್ರೂಪ್ ಸಿಬ್ಬಂದಿ ವಿಜಯ್ ಕುಮಾರ್. ಕಿಮ್ಸ್ ಆಸ್ಪತ್ರೆಯಲ್ಲಿ ಅದ್ಯಾವ ಪರಿ ಲಂಚಾವತಾರ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷ್ಯ ಸಾಕು. ಅನಾರೋಗ್ಯದಿಂದ ಮೃತಪಟ್ಟಿರುವಂತಹ ಹೆಣವನ್ನ ಪ್ಯಾಕ್ ಮಾಡೋದ್ರಿಂದ ಹೆಣ ಆಂಬ್ಯುಲೆನ್ಸ್ ಇಡೋ ತನಕ ಇಲ್ಲಿ ಕೈ ಬಿಸಿ ಮಾಡಲೇಬೇಕಂತೆ. ಕೈ ತೆಗ್ರಿ ಹಾಕಿನ ತಗ ಮತ್ತೆ 200 ಎಷ್ಟು ಹಾಕ್ಬೇಕು ಹೇಳ 400 ಹಾಕು ಪನಿ ಹಾಕ್ತಾವ್ರ ಮುಚ್ಚ ಜಲ್ ಟೈಮ್ ಐತೆ ಹೋಗ್ಬೇಕ ಮುಂದೆ ನಾವು ಇಲ್ಲೇ ಐತೆ ನಮ್ಮೂರ ಇದು ಮಾಡ್ಕೊಂಡು ಗಾಡಿಯನ್ನು ಬಿಡ್ಬೇಕು ಬಾಡಿಗೆ ಇದು ಮಾಡಿ ನೀವು ಹೆಂಗಿದ್ದೆ. ಹುಬ್ಬಳ್ಳಿಯ ಕಿಮ್ಸ್ ಅಂದ್ರೆ ಅದು ಉತ್ತರ ಕರ್ನಾಟಕದ ಪಾಲಿನ ಆಶಾ ಕಿರಣ. ಆದ್ರೆ ಅಲ್ಲಿ ಕೆಲಸ ಮಾಡೋ ಇಂತಹ ಲಜ್ಜೆಗೆಟ್ಟ ಹಣದಾಹಿಗಳು ಆಸ್ಪತ್ರೆಯ ಹೆಸರಿಗೆ ಮಸಿ ಬಳಿಯುತ್ತಿದ್ದಾರೆ. ಬಾಗಲಕೋಟೆಯ ಬಡ ಮಹಿಳೆಯೊಬ್ಬರು ಪಿತ್ತಕೋಶದ ಸಮಸ್ಯೆಯಿಂದ ಕಿಮ್ಸ್ನಲ್ಲಿ ಮೃತಪಟ್ಟಿದ್ದಾರೆ. ಮೊದಲೇ ನೊಂದಿದ್ದ ಕುಟುಂಬಕ್ಕೆ ಇಲ್ಲಿನ ಡಿ ಗ್ರೂಪ್ ಸಿಬ್ಬಂದಿ ಹಣಕ್ಕಾಗಿ ಪೀಡಿಸಿದ್ದಾನೆ. ಹಣ ಪ್ಯಾಕ್ ಮಾಡಿಕೊಡೋದಕ್ಕೆ ವಿಜಯ್ ಕುಮಾರ್ 500 ರೂಪಾಯಿ ಬೇಡಿಕೆ ಇಟ್ಟು ಕೊನೆಗೆ 200 ರೂಪಾಯಿ ಫೋನ್ ಪೇ ಮೂಲಕ ಕಿತ್ತುಕೊಂಡಿದ್ದಾನೆ.
ಮಾನವೀಯತೆಯನ್ನೇ ಮರೆತ ಹಣದಾಹಿ ಡಿ ಗ್ರೂಪ್ ಸಿಬ್ಬಂದಿಯ ಲಂಚಾವತಾರದ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿದೆ. ವರದಿ ಪ್ರಸಾರವಾಗ್ತಾ ಇದ್ದಂತ ಹಾಗೆ ಫೀಲ್ಡ್ಗೆ ಇಳಿದಂತ ಕಿಮ್ಸ್ ನಿರ್ದೇಶಕರು ಸಿಬ್ಬಂದಿ ವಿಜಯ್ ಕುಮಾರ್ನನ್ನ ಮನೆಗೆ ಕಳುಹಿಸಿದ್ದಾರೆ. ಗುತ್ತಿಗೆ ಕಂಪನಿ ಮೂಲಕ ನೇಮಕವಾಗಿದ್ದ ಸಿಬ್ಬಂದಿಯಾಗಿರೋ ಕಾರಣ ಗುತ್ತಿಗೆ ಕಂಪನಿಗೂ ನಿರ್ದೇಶಕರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಆಂಬ್ಯುಲೆನ್ಸ್ ನಲ್ಲಿ ಹಾಕ್ಲಿಕ್ಕೆ ಒಡವೆನ ತಗೊಂಡ್ಬಂದಿದ್ದಾನೆ. ಇದರಿಂದ ಹಾಸ್ಪಿಟಲ್ ಒಳಗಡೆಯಿಂದ ಆಂಬ್ಯುಲೆನ್ಸ್ ಶಿಫ್ಟ್ ಮಾಡಿದಾಗ ಅವ್ನ ಮಾತುಕತೆಗಳನ್ನ ನಾನು ಕೇಳಿದೆ. ಹೀಗಾಗಿ ಅವ್ರು ವಿಜಯ್ ಕುಮಾರ್ ಅವರ ಹೆಸರು ನನಗೆ ಗೊತ್ತಾಯ್ತು. ಅದು ಸಂಬಂಧಪಟ್ಟವರ ಏಜೆನ್ಸಿ ವರ್ಕರ್ ಅವರು ನಾಟ್ ಗವರ್ಮೆಂಟ್ ಸ್ಟಾಫ್ ಏಜೆನ್ಸಿ ವರ್ಕರ್ ನಿಂದ ಆಗಿದೆ. ಅದು ಸೂಪರ್ವೈಸರ್ಸ್ ಕರೆಸಿ ಈಗ ಆಲ್ರೆಡಿ ಎನ್ಕ್ವೈರಿ ಮಾಡಿದ್ದೀನಿ. ಅವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಿಕ್ಕೆ ಹೇಳಿದ್ದೀನಿ. ಮೆಡಿಕಲ್ PMSS ಸೂಪರಿಂಟೆಂಡೆಂಟ್ ರಾಜಶೇಖರ್ ಅವರಿಗೂ ಕೂಡ ಇದ್ರ ಬಗ್ಗೆ ಗಮನಕ್ಕೆ ತಂದಿದ್ದೀನಿ. ಅವರೊಂದು ಕಮಿಟಿ ಮಾಡಿಬಿಟ್ಟು ಆ ಏಜೆನ್ಸಿ ಸೂಪರ್ವೈಸರ್ ಕರೆದು ಆ ವಿಜಯ್ ಕುಮಾರ್ ಗೊಲ್ಲಪ್ಪಳನ್ನು ಕನ್ಫರ್ಮ್ ಮಾಡಿಕೊಂಡು ಅವ್ನ ಮೊಬೈಲ್ ಅನ್ನು ಚೆಕ್ ಮಾಡಿ ಅದು ತಗೊಂಡಿದ್ದ ಬಗ್ಗೆ ಖಾತ್ರಿ ಮಾಡಿಕೊಂಡು ಅವ್ನ ಶಿಸ್ತು ಕ್ರಮ ತೆಗೆದುಕೊಂಡು ಅವ್ನ ಕೆಲಸ ತೆಗೆದಾಕ್ಲಿಕ್ಕೆ ಒಂದು ನಿರ್ದೇಶನ ಆಲ್ರೆಡಿ ಕೊಟ್ಟಿದ್ದೀನಿ. ಮಾನವೀಯತೆಯನ್ನ ಮರೆತು ಹೆಣದ ಮೂಲಕ ಹಣ ಮಾಡೋದಕ್ಕೆ ಹೋದ ಸಿಬ್ಬಂದಿ ಮನೆಗೆ ಹೋಗಿದ್ದಾನೆ. ಆದರೆ ಇಂತಹ ಅದೆಷ್ಟೋ ಕ್ರಿಮಿಗಳು ಇನ್ನೂ ನಮ್ಮ ಸುತ್ತಮುತ್ತ ಇದ್ದು ಅವರಿಗೆ ಇದೊಂದು ಎಚ್ಚರಿಕೆಯ ಗಂಟೆಯಾಗಿದೆ. ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.